ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ ಇಲ್ಲಿ ಇವತ್ತೇ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಒಳ್ಳೆಯ ರೆಸಿಪಿ ಮತ್ತು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಅನ್ಬೋದು. ಬರೀ ಮೆಂತ್ಯ ಸೊಪ್ಪು ಅಷ್ಟೇ ಅಲ್ಲ, ಗೋಧಿ ಹಿಟ್ಟು ಕೂಡ ಬಳಸ್ಬಿಟ್ಟು ಇವತ್ತಿಂದ ಈ ರೆಸಿಪಿ ಮಾಡ್ತಾಯಿದ್ದೀವಿ. ಈ ರೆಸಿಪಿ ಹೇಗಂತಪ್ಪ ಅಂದರೆ, ನೀವು ಒಂದು ಸರ್ತಿ ಮಾಡಿ 10 ದಿವಸನೂ ಇದು ಕೆಡೋದಿಲ್ಲ. ಫ್ರಿಜ್ಜಲ್ಲಿ ಇಡಬೇಕಂತ ಹೇಳ್ತಾ ಇಲ್ಲ, ನೀವು ಆಚೆನೇ ಇಡ್ಬೋದು ಇದನ್ನು, ಮತ್ತು 10 ದಿವಸ ಇದನ್ನು ಕೆಡೋದಿಲ್ಲ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಇಲ್ಲಿ ನೀವು ಮೆಂತ್ಯ ಸೊಪ್ಪನ್ನು ತೊಗೋಬೋದು. ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದೇನೆ. ಇವಾಗ ಇಲ್ಲಿ ನಾನು ಫುಲ್ 1 ಕಟ್ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದ್ರ ಒಳಗಡೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಒಂದು ಹಿಡಿ ಆಗೋಷ್ಟಿದೆ ಇಲ್ಲಿ ಕೊತ್ತಂಬರಿ ಸೊಪ್ಪು. ಸೊ ಇದ್ರದ್ದು ಕೂಡ ನಾವು ನೀಟಾಗಿ ಈ ಥರ ಸೋಸ್ಕೊಂಡು ಬರಬೇಕು. ಇವಾಗ ನೀರು ಹಾಕೊಳ್ಳೋಣ, ಯಾಕಂದರೆ ಇದು ಸ್ವಚ್ಛಾಗಿ ನಾವು ತೊಳ್ಕೊಬೇಕು. ಮೆಂತ್ಯ ಸೊಪ್ಪು ತೊಯ್ಯೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ, ಯಾಕಂದರೆ ಮೆಂತ್ಯ ಸೊಪ್ಪುದೊಳಗಡೆ ತುಂಬ ಒಂದೊಂದು ಸರ್ತಿ ಮಣ್ಣೆಲ್ಲ ಇರುತ್ತೆ. ಸೊ ನೀಟಾಗಿ ಈ ಥರ ನಾವು ತೊಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಇದು ಮೇನ್ ಟಿಪ್ಸು. ನೀವು ಯಾವುದೇ ಈ ಥರ ಸೊಪ್ಪಲ್ಲ ನಾವು ತೊಳಿಬೇಕಂದ್ರೆ ಮಣ್ಣು ಜಾಸ್ತಿ ಇದೆ ಅಂದರೆ ಒಂದೊಂದು ಸರ್ತಿ ಏನಾಗುತ್ತೆ, ಎಲೆ ಹಿಂದ್ಗಡೆ ಕೂಡ ಮಣ್ಣಿರುತ್ತೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿಬಿಟ್ಟು ನಾವು ಫಸ್ಟ್ ಈ ಥರ ಜಾಸ್ತಿ ನೀರನ್ನು ಹಾಕಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು ಸರ್ತಿ ಈ ಥರ ತಿರುಗಿಸ್ಬಿಟ್ಟು ಇದನ್ನು ಒಂದು 2 ರಿಂದ 3 ನಿಮಿಷನೂ ಇದೇ ಥರ ಬಿಡೋಣ ಅಂತೆ. ಇಲ್ಲಿ ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಕಪ್ಪದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಪ್ಯೂರ್ ಗೋಧಿ ಹಿಟ್ಟಿದೆ, ಇದನ್ನು ಜಡಿ ಮಾಡಿ ತೊಗೋಬೇಕು. ಸೊ ಇಲ್ಲಿ ನಾನು 2 ಕಪ್ಪದಷ್ಟು ಜಡಿ ಮಾಡಿ ತೊಗೊಂಡಿರೋಂಥ ಗೋಧಿ ಹಿಟ್ಟು. ಇವಾಗ ನೋಡಿ, ಇಲ್ಲಿ ಉಪ್ಪಿಟ್ಟಿನ ರವೆನ ತೊಗೊಂಡಿರೋದು. ನೀವು ನಾರ್ಮಲ್ಲಾಗಿ ಬಿಳಿ ರವೆದೇನು ಬಾಂಬೆ ರವೆ ಅಂತೀವಲ್ಲ, ಸೊ ಅದನ್ನೇ ಇಲ್ಲಿ ತೊಗೊಂಡಿರೋದು. ನೀವು ಉಪ್ಪಿಟ್ಟಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ. ಸೊ ಇದು ನಾನು ದೊಡ್ಡ ಸ್ಪೂನೇ ತೊಗೊಂಡಿದ್ದೀನಿ. ಉಪ್ಪಿಟ್ಟು ತಿನ್ನೋ ಸ್ಪೂನಿಂದ ಅಂದರೆ ಇದು 3 ಸ್ಪೂನ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ನಾನು ಈ ಸ್ಪೂನಿಂದ 1 ಸ್ಪೂನಷ್ಟು ರವೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಚಿರೋಟಿ ರವೆ ಕೂಡ ಹಾಕೋಬೋದು, ಬಟ್ ಇಲ್ಲಿ ನೀವು ಆದಷ್ಟು ಈ ಥರ ದಪ್ಪ ಉಪ್ಪಿಟ್ಟಿನ ರವೆನೇ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸೂಜಿ ಕೂಡ ಅಂತಾರೆ. ಇವಾಗ ಇದೆಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೂ ಮನೆಯಲ್ಲಿ ಪಾರ್ಟೀಸು, ಕಿಟಿ ಪಾರ್ಟೀಸ್ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲೂ ಕೂಡ ಈ ಥರ ಒಂದು ಮನೆಯಲ್ಲಿ ಮಾಡ್ಕೊಂಡಿರೋಂಥ ಒಂದು ರೆಸಿಪಿನ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಇದೆಲ್ಲ ಹಿಟ್ಟು ರವೆ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ, ಬಿಸಿ ಬಿಸಿ ಎಣ್ಣೆದು ಒಗ್ಗರಣೆಯನ್ನು ಹಾಕೋಬೇಕು. ಇಲ್ಲಿ ನಾನು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಬರೀ ಪ್ಲೇನ್ ಎಣ್ಣೆನೇ ಇರೋದಿದು, ಇದ್ರೊಳಗಡೆ ಏನೂ ಹಾಕ್ಕೊಂಡಿಲ್ಲ. ಸೊ ನೋಡಿ, ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿ ಇರುತ್ತೆ, ಹಾಗಾಗಿ ನೀವು ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ, ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನೋಡಿ, ಎಣ್ಣೆ ಹಾಕಿದ ನಂತರ ಒಂದು ಸರ್ತಿ ಸ್ಪೂನಿಂದ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಕೈಯಿಂದ ನೀಟಾಗಿ ಈ ಥರ ತಿಕ್ತಾ ಮಿಕ್ಸ್ ಮಾಡ್ಕೋಬೇಕು. ಈ ಸಣ್ಣ ಸಣ್ಣ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿದರೆ ರೆಸಿಪಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬ್ಯಾಚುಲರು ಕೂಡ ಮಾಡ್ಕೋಬೋದು, ಅಷ್ಟು ಒಳ್ಳೆಯ ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೀವು ಒಂದು ಸರ್ತಿ ಮಾಡಿಬಿಟ್ಟು ಯಾರಾದರೆ ಬಂದು ಕೊಟ್ಟರೆ ಹೆಂಗೆ ಮಾಡಿದ್ದೀರ ಅಂತ ಕೇಳ್ತೀರಾ. ಮತ್ತು ಗೋಧಿ ಹಿಟ್ಟಿಂದ ಮಾಡಿದ್ರಿಂದ ಇದು ಹೆಲ್ದಿ ಅಂತಲೇ ಅನ್ಬೋದು. ಅದರ ಜೊತೆ ಮೆಂತ್ಯ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕಿಡೋಣ. ನೋಡಿ, ಇದು ಮೆಂತ್ಯ ಸೊಪ್ಪು ನಾವು ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ನೆಂದಿದೆ. ನೋಡಿ, ನಾನು ಇನ್ನೂ ನೀರು ಚೇಂಜ್ ಮಾಡಿಲ್ಲ ಇದ್ರದ್ದು. ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಎಷ್ಟು ಎಲ್ಲ ಗಲೀಜಿದೆ. ಉಪ್ಪು ಹಾಕೋದ್ರಿಂದ ಎಲ್ಲ ಆಚೆ ಬಂದಿರುತ್ತೆ. ಇವಾಗ ಇದನ್ನು ಫಸ್ಟ್ ಈ ಥರ ನಾವು ತಕ್ಕೊಳ್ಳೋಣ. ನೋಡಿ, ಇದ್ರ ಒಳಗಡೆ ಸಣ್ಣದಾಗಿರುವಂಥ ಎಲ್ಲ ಮಣ್ಣನ್ನು ಕೆಳಗಡೆ ಕೂತ್ಕೊಂಡಿರುತ್ತೆ. ಸೊ ಇವಾಗ ನಾವು ಈ ಮೆಂತ್ಯ ಸೊಪ್ಪನ್ನು ಇನ್ನೊಂದು 2 ಸರ್ತಿ ನಾನು ಚೆನ್ನಾಗಿರುವಂಥ ನೀರನ್ನು ಯೂಸ್ ಮಾಡಿಬಿಟ್ಟು ತೊಳ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ನೀಟಾಗಿ ಒಂದು 2 ರಿಂದ 3 ಸರ್ತಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪನೇ ತೊಗೊಂಡ್ಬಿಟ್ಟು ಇದನ್ನು ನಾವು ತುಂಬ ಸಣ್ಣದಾಗಿ ಹೆರಿಸಬೇಕು. ನೀವು ಎಷ್ಟು ಸಣ್ಣ ಹೆರಿಸ್ತೀರಾ ಅಷ್ಟು ಒಳ್ಳೆಯದು. ನೋಡಿ, ಈ ಥರ ಸಣ್ಣದಾಗಿ ಹೆರ್ಚ್ಕೋಬೇಕು. ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪನ್ನು ಈ ಥರ ಹೆರ್ಚ್ಕೊಂಡು ಬಂದಿರೋದು. ಇವಾಗ ನೆಕ್ಸ್ಟ್ ನಾವು ಇಲ್ಲೊಂದು ಪ್ಯಾನನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇದ್ರೊಳಗಡೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೆಂತ್ಯ ಸೊಪ್ಪಿಂದ ಹಸಿ ವಾಸನೆ ಹೋಗೋ ತನಕ ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಸಾಫ್ಟಾಗಿ ಆಗೋ ತನಕ ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನು ಈ ಥರ ಹುರ್ಕೋಬೇಕು.
ವಿಶ್ವಲ್ ಅಡುಗೆ ಮನೆಯಲ್ಲಿ ನಿಮಗೆ ಯಾವ ರೆಸಿಪಿ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ಇವತ್ತಿನ ರೆಸಿಪಿನ ಕೊನೆ ತನಕ ನೋಡಿ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ವಿಶ್ವಲ್ ಅಡುಗೆ ಮನೆಯಲ್ಲಿ ತುಂಬ ಈಸಿ ರೆಸಿಪೀಸು, ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು, ಲಂಚ್ ರೆಸಿಪಿ ಆಗಿರ್ಬೋದು, ಡಿನ್ನರ್ ರೆಸಿಪಿ ಆಗಿರ್ಬೋದು, ಮಕ್ಕಳು ಲಂಚ್ ಬಾಕ್ಸ್ ರೆಸಿಪೀಸ್ ಕೂಡ ಆಗಿರ್ಬೋದು. ಎಲ್ಲ ಥರ ರೆಸಿಪೀಸನ್ನು ತುಂಬ ಸಿಂಪಲ್ ಮೆಥಡಲ್ಲಿ ಮಾಡಿ ತೋರಿಸಿದ್ದೀವಿ. ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿಬಿಟ್ಟು ಮಾಡಿ ತೋರಿಸಿದ್ದೀವಿ. ಸೊ ಆ ರೆಸಿಪೀಸ್ಗಳ್ನು ನಿಮ್ಗೆ ಇನ್ನೂ ಏನಾದರೂ ಹೊಸ ವ್ಯೂವರ್ಸು ನೋಡಬೇಕು ಅಂದರೆ ವಿಶ್ವಲ್ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿದರೆ ನಿಮಗೆಲ್ಲ ನಮ್ಮದು ರೆಸಿಪೀಸ್ಗಳು ಸಿಗುತ್ತೆ. ಇವಾಗ ಈ ಮೆಂತ್ಯ ಸೊಪ್ಪುದೊಳಗಡೆದು ಹಸಿ ವಾಸನೆ ಹೋಗಿದೆ. ತುಂಬ ಸಾಫ್ಟಾಗಿ ಮೆಂತ್ಯ ಸೊಪ್ಪು ಹುರಿದು ರೆಡಿಯಾಗಿದೆ. ಇವಾಗ ನಾವು ಇದನ್ನು ನೋಡಿ, ಇಲ್ಲಿ ನಾವು ಗೋಧಿ ಹಿಟ್ಟಿನ ಏನು ಮಿಶ್ರಣ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದ್ರ ಒಳಗಡೆನೆ ಈ ಹುರ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ. ನೋಡಿ, ಫುಲ್ 1 ಕಟ್ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ವಿ. ಸೊ ಇಷ್ಟಾಗಿದೆ ಹುರಿದು. ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನಿಂದಾನೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಪೂನನ್ನು ತಗೊಳ್ಳೋಣ. ಇದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟಿಗೆ ಒಂದು ಸ್ವಲ್ಪ ಜಿಗಿ ಬಂದಂಗೆ ಆಗುತ್ತೆ. ಸೊ ಬಿಸಿ ನೀರು ಹಾಕೋ ಬದಲಿ ನಾವು ಈ ಥರ ಬಿಸಿ ಬಿಸಿ ಸೊಪ್ಪನ್ನೇ ಹುರಿದಿರೋದು ಈ ಥರ ರವೆ ಮತ್ತು ಗೋಧಿ ಹಿಟ್ಟಿನ ಒಳಗಡೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಮ್ಮದು ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದ್ರ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಇಲ್ಲಿ ನಾನು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟಿದೆ. ಇದು ಮನೆಯಲ್ಲಿ ಕೊಟ್ಟಿರೋದೆ. ನೀವು ರೆಡಿಮೇಡ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನೋಡಿ, ಇಷ್ಟೆಲ್ಲ ಮಸಾಲೆ ಹಾಕೋದ ನಂತರ ಇದನ್ನು ಫಸ್ಟ್ ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಬೇಕನ್ನೋರು ಹಿಂಗೂ ಕೂಡ ಹಾಕೋಬೋದು. ಇನ್ನೊಂದಂದರೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಬರೀ ನೀವು ಶುಂಠಿನೂ ಕೂಡ ಹಾಕೋಬೋದು. ಇದನ್ನು ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಏನು ಮಾಡೋದು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸರ್ತಿಗೆ ನೀವು ಜಾಸ್ತಿ ನೀರು ಹಾಕೋಂಗಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ಹಿಟ್ಟು ತುಂಬ ತೆಳುವಿರಬಾರ್ದು. ನಾವೆಲ್ಲ ಪುರಿಗೆಲ್ಲ ಹೆಂಗೆ ಕಲಿಸ್ಕೋತೀವಿ ಆ ಥರ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೋಡಿ, ಈ ಥರ ಮಿದ್ದಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ತುಂಬ ಚೆನ್ನಾಗಿ ಹಿಟ್ಟು ಕಲಿಸಾಗಿದೆ. ಇಲ್ಲಿ ನೋಡಿ, ಪರ್ಫೆಕ್ಟಾಗಿ ಇದೆ. ನೋಡಿ, ತುಂಬ ಲೂಸ್ ಇಲ್ಲ, ಗಟ್ಟಿಯಾಗಿಯೇ ಇದೆ. ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು 2 ರಿಂದ 3 ನಿಮಿಷ ಇದೇ ಥರ ಬಿಟ್ಬಿಡೋಣ. ನೋಡಿ, ಇವಾಗ 3 ರಿಂದ 5 ನಿಮಿಷ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ. ರವೆ ಕೂಡ ಚೆನ್ನಾಗಿ ನೆಂದಿದೆ. ತುಂಬ ಜಾಸ್ತಿ ಹೊತ್ತು ಬಿಡಬೇಕಂತೇನಿಲ್ಲ. ಒಂದು ಸರ್ತಿ ಈ ಥರ ಮಿತ್ಕೊಂಡ್ಬಿಟ್ಟು ಇದ್ರದ್ದು ನಾವು ಉಳ್ಳೆನ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ದಪ್ಪ ನಾನು ಉಳ್ಳೆನ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಉಳ್ಳೆನ ಮಾಡ್ಕೊಳ್ಳೋಣ. ನಾ ಕಲಸಿರೋದು ಹಿಟ್ಟಲ್ಲಿ 2 ಕಪ್ಪದಲ್ಲಿ 4 ಉಳ್ಳೆ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ನಾನು 4 ಉಳ್ಳೆನ ಮಾಡ್ಕೋತೀನಿ. ಇವಾಗ ಇದು 1 ಉಳ್ಳೆನ ತೊಗೊಂಡ್ಬಿಟ್ಟು ಮಿಕ್ಕಿರೋದನ್ನ ಮುಚ್ಚಿ ಪಕ್ಕಕ್ಕಿಡೋಣ. ಇವಾಗ ಲಟ್ಸೋ ಮನೆಯಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ. ಆಮೇಲೆ ಈ ಉಳ್ಳಿನ ಇಟ್ಬಿಟ್ಟು ನಾವು ಇದನ್ನು ಲಟ್ಟಿಸ್ಬೇಕು. ಫೋಲ್ಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದೇ ಥರ ನೀವು ಲಟ್ಟಿಸ್ಕೋಬೋದು. ಲಟ್ಟಿಸೋದು ಕೂಡ ತುಂಬಾ ಈಸಿ ಇದೆ. ನೋಡಿ, ಪರ್ಫೆಕ್ಟ್, ಅಂಟೋದು ಇಲ್ಲ. ನೀವು ಗೋಧಿ ಹಿಟ್ಟು ಹಚ್ಚಿದರೆ ಹಿಟ್ಟು ಚೆನ್ನಾಗಿ ನೀವು ನಾದ್ಕೊಂಡಿದ್ರೆ ಮತ್ತು ಒಂದು 5 ನಿಮಿಷ ನೆನೆಯೋಕೆ ಬಿಟ್ಟರೆ ಹಿಟ್ಟು ಚಪಾತಿ ಮನೆಗೆ ಅಂಟಂಗಿಲ್ಲ. ಅದರ ಜೊತೆ ಬೆಳ್ಳುಣಿಗೆಗೂ ಕೂಡ ಅಂಟಂಗಿಲ್ಲ. ಸೊ ಮೇನ್ ಟಿಪ್ಸು, ನಿಮ್ಮ ಬೆಳ್ಳುಣಿಗೆಗೆ ಅಂಟ್ಕೊಂಡು ಬರ್ತಾ ಇದೆ, ತೆಳಗಡೆನೂ ಅಂಟ್ತಾ ಇದೆ ಅಂದರೆ ನೀವು ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ, ಇವಾಗ ಈ ಥರ ಮಾಡಿಕೊಂಡು ಎಜ್ಜಸ್ಸು ಈ ಥರ ಆಗುತ್ತೆ. ಯಾಕಂದರೆ ರವೆ ಹಾಕ್ಕೊಂಡಿರೋದ್ರಿಂದ. ಮತ್ತು ನೋಡಿ, ಇಷ್ಟು ಥಿಕ್ನೆಸ್ ಇರಬೇಕು, ಇಷ್ಟು ದಪ್ಪ ಇರಬೇಕು. ತುಂಬ ಸಣ್ಣ ಇರಬಾರ್ದು. ನಾವು ನಾರ್ಮಲ್ ಆಲೂ ಪರಾಟ ಎಲ್ಲ ಲಟ್ಟಿಸ್ತೀವಲ್ಲ ಅದಕ್ಕಿಂತನೂ ಒಂದು ಸ್ವಲ್ಪ ದಪ್ಪನೇ ಇರಬೇಕು. ಇಲ್ಲಿ ನೋಡಿ, ನಾನು ತೋರಿಸಿದ್ದೀನಿ.
ಸೊ ಇಷ್ಟು ದಪ್ಪ ಇಲ್ಲಿ ನಾವು ಈ ಚಪಾತಿನ ಲಟ್ಟಿಸ್ಕೊಂಡಾಗಿದೆ. ಇವಾಗ ಒಂದು ಫೋರ್ಕನ್ನು ತೊಗೊಂಡ್ಬಿಟ್ಟು ಎಲ್ಲ ಕಡೆ ಈ ಥರ ಚುಚ್ಚಬೇಕು. ನೋಡಿ, ಈ ಥರ ಫುಲ್ ಚಪಾತಿಗೆ ನಾವು ತೂತಗಳು ಹಾಕೋಬೇಕು. ನೋಡಿ, ಇವಾಗ ಏನಾಗುತ್ತೆ, ಈ ಥರ ತೂತ ಹಾಕಬೇಕಾದ್ರೆ ಇದನ್ನು ಅಂಟಿ ಮೇಲ್ಗಡೆ ಬರುತ್ತೆ, ಸ್ವಲ್ಪ ಟೈಮ್ ಹೋಗುತ್ತೆ ಅಂತ ಅನ್ಕೋತೀವಿ. ಅದಕ್ಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಈ ಫೋರ್ಕಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಡಿ. ಈ ಥರ ಎಣ್ಣೆನ ಹಚ್ಬಿಟ್ಟು ಪಟ ಅಂತ ಈ ಥರ ಮಾಡ್ಕೊಬೋದು. ನೋಡಿ, ಎದ್ದು ಬರೋಂಗಿಲ್ಲ. ನೋಡಿ, ಫುಲ್ ಚಪಾತಿಗೆ ಈ ಥರ ಮಾಡ್ಕೊಂಡು ರೆಡಿಯಾಗಿದೆ. ಇವಾಗ ನೋಡಿ, ಇಲ್ಲಿ ನಾನು ಈ ಥರ ಶಾರ್ಪಾಗಿರುವಂಥದ್ದು ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೌಂಡ್ ಕಟರ್ ಇದೆ, ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಅದನ್ನು ತೊಗೊಳ್ಳಿ, ಅಥವಾ ಈ ಥರ ಶಾರ್ಪಾಗಿರುವಂಥದ್ದು ಯಾವುದೇ ಬಾಣಲಿನ ತೊಗೊಂಡ್ರೆ ನಡೆಯುತ್ತೆ. ಯಾಕಂದರೆ ನೀಟಾಗಿ ಇಲ್ಲಿ ನಮಗೆ ಶೇಪ್ ಕೊಡಬೇಕಾಗಿದೆ. ನಿಮ್ಮ ರೌಂಡ್ ಶೇಪ್ ಬೇಡ ಅಂದರೆ ನೀವು ನಾರ್ಮಲಾಗಿ ಕೂಡ ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೋದು. ಬಟ್ ಈ ಥರ ಇರೋದ್ರಿಂದ ಅಟ್ರಾಕ್ಟಿವ್ ಆಗಿನೂ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೂಪರ್. ನೋಡಿ, ಸೂಪರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಸಿಯಾಗಿ ಕೂಡ ಕಟ್ಟಾಗಿದೆ. ಫಸ್ಟ್ ಕ್ಲಾಸಾಗಿ ಬಂದಿದೆ. ಇವಾಗ ಇದನ್ನೊಂದು ತಟ್ಟೆಗೆ ಇಡೋಣ. ಇವಾಗ ನಾವು ಇದು ಲಟ್ಸಿರೋದನ್ನ ಮತ್ತೆ ಅದೇ ಉಳ್ಳಿ ಜೊತೆನೂ ಕೂಡ ಮಿಕ್ಸ್ ಮಾಡಿ ನಾವು ಇದನ್ನು ಲಟ್ಟಿಸ್ಕೋಬೋದು. ಇದನ್ನು ನಾನು ಒಂದು ತಟ್ಟೆಗೆ ಈ ಥರ ಮಾಡ್ಕೋತೀನಿ. ಇಲ್ಲಿ ಎಣ್ಣೆನ ನಾನು ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಬಿಸಿ ಇರಬಾರ್ದು ಎಣ್ಣೆ. ಈ ಥರ ಇದ್ದರೆ ಸಾಕು. ನೋಡಿ, ಹಾಕಿದ ತಕ್ಷಣ ಮೇಲೆ ಎದ್ದು ಬರ್ತಾ ಇಲ್ಲ, ಬಬಲ್ಸು ಕೂಡ ಈ ಥರ ಮೀಡಿಯಮಾಗಿ ಬರ್ತಾ ಇದೆ. ಇಷ್ಟೇ ಎಣ್ಣೆ ಕಾಯ್ದಿರಬೇಕು. ಇದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ನಾವು ಇದ್ರ ಒಳಗಡೆ ಹಾಕೊಳ್ಳೋಣ. ನೋಡಿ, ಒಂದು ಸರ್ತಿಗೆ 5 ಹೋಗುತ್ತೆ. ನೋಡಿ, ಅದೇ ಆಗಿ ಈ ಥರ ಮೇಲೆ ಎದ್ದು ಬರೋ ತನಕ ನಾವು ಸ್ಪೂನನ್ನು ಮುಟ್ಟಬಾರ್ದು. ಆಮೇಲೆ ಇದನ್ನು ಈ ಥರ ತಿರುಗಿಸ್ಕೊಳ್ಳೋಣ. ಉರಿ ಮಾತ್ರ ನೀವು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇದನ್ನು ನಾವು ಕರ್ಕೊಳ್ಳೋಂಗಿಲ್ಲ. ಸೊ ಹಾಗಾಗಿಬಿಟ್ಟು ಈ ಥರ ನೀವು ಇದನ್ನು ಕರ್ಕೋಬೇಕು. ನಾವು ಆಯಿಲಲ್ಲಿ ಈ ಥರ ಡೀಪ್ ಫ್ರೈ ಮಾಡಿರೋದು ತಿನ್ನಂಗಿಲ್ಲ ಅನ್ನೋರು ಏರ್ ಫ್ರೈಯರಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಇದನ್ನು 2 ಸೈಡೂ ಕೂಡ ಕೆಂಪು ಕಲರ್ ಬರೋ ತನಕ ಕರ್ಕೋಬೇಕು. ಗೋಧಿ ಹಿಟ್ಟಲ್ಲಿ ಸಾಫ್ಟ್ ಆಗುತ್ತೆ ಅಂತ ಅನ್ಕೋಬಹುದು. ಅದಕ್ಕೇ ನಾವು ಇದ್ರೊಳಗಡೆ ಒಂದು 2 ಸ್ಪೂನಷ್ಟು ರವೆನ ಹಾಕೊಂಡಿರೋದು, ಯಾಕಂದರೆ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿಬಿಟ್ಟು. ನೋಡಿ, ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಇದು ಕರೆದಿದೆ, ತುಂಬ ಚೆನ್ನಾಗಿ ಕರೆದಿದೆ. ಇದನ್ನು ನಾವು ಇವಾಗ ತಗೊಳ್ಳೋಣ. ಇಲ್ಲಿ ನೋಡ್ಬೋದು, ಸೂಪರಾಗಿ ಕರೆದಿದೆ. ನೋಡಿದ್ರೆಲ್ಲ ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪನ್ನು ಬಳಸಿಬಿಟ್ಟು ನಾವು ಯಾವ ಥರ ನಿಪ್ಪಟ್ಟನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪಿಂದ ನಿಪ್ಪಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅದರ ಜೊತೆ ಇವಾಗ ಈ ನಿಪ್ಪಟ್ಟು ಕೂಡ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಹಾಡಿಲ್ಲ. 100% ಈ ರೆಸಿಪಿ ನಿಮ್ಮದು ಫೇಲ್ ಆಗಂಗಿಲ್ಲ. ಸೊ ಈ ರೆಸಿಪಿ ನೀವು ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ. ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕನೂ ಕೂಡ ತಿಳಿಸಿ. ಮತ್ತೆ ಸಿಗೋಣ ನಾವು ಇದೇ ಥರ ಒಂದು ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.